ಕಾಫಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ರಿಲೇಷನ್ ಅಲ್ಲಿ ಇಬ್ಬರಿಗೆ ಏನೋ ಆಗಿದೆ. ನಮ್ಮ ಬೆಕ್ನ ನೋಡ್ತಿದ್ರೆ ನನಗೆ ರಿತಿಕ್ ನೋಡ್ದಂಗ ಆಗುತ್ತೆ. ಸೊ ಇವಾಗ ಏನಂದ್ರೆ ಐರಾ ಬಗ್ಗೆ ಅಪ್ಡೇಟ್ ಏನಂದ್ರೆ ರೈಲು ಲಾರಿ ಲಾರಿ ಲೈಲು ರೈಲು ಲಾರಿ ಲಾರಿ ಲೈಲು ರೈಲು ಲಾರಿ ಲಾರಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಣ್ಣ ಬಂದ. ಸೊ ಇವತ್ತು ಬೆಳಗ್ಗೆನೆ ಒಂದು 5:30ಗೆ ನಮ್ಮಪ್ಪ ಅಮ್ಮ ಮತ್ತೆ ಅವ್ರ ಧರ್ಮಂಕಲ್ಲು ಎಲ್ರು ಕೂಡ ಊರಿಗೆ ಹೊಟ್ಬಿಟ್ರು. ಅವರು 5:30ಗೆ ಹೊರಟ್ಮೇಲೆ ಡೋರ್ ಲಾಕ್ ಮಾಡಿ ಈಗ 9 ಗಂಟೆ 9:15 ಎದ್ದಿದ್ದೀನಿ. ಎದ್ದಿದ ತಕ್ಷಣ ಕಾಫಿ ಮಾಡ್ಕೋಬೇಕು, ಕಾಫಿ ಕುಡಿಬೇಕು ಅಂತ ಬಂದಿದ್ದೀನಿ. ಅಂಡ್ ಇನ್ನೊಂದು 6:30 ನಾನ್ ಮಲಗಿದ್ದೆ. 7:30ಗೆ ಪುಸುಕ್ ಅಂತ ಬಂದ್ಬಿಟ್ಲು ಇವಳು. ಅವಳು ಕೂಡ ಮಲ್ಕೊಂಡವಳೆ. ಅಂಡ್ ಇವಾಗ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಬೇಕು. ಇವತ್ತು ನಮ್ಮ ಅಪ್ಪ ಅಮ್ಮ ಊರ್ಗ್ ಹೋಗಿದ್ರಲ್ಲ, ಸೊ ಐ ಥಾಟ್ ಇವತ್ತು ಕುಕಿಂಗ್ ಮಾಡ್ಬೇಡ ನಾನೇ ಅಂತ ಅನ್ಕೊಂಡೆ. ಬಟ್ ಅವ್ರು ಆಗ್ಲೇ ಒಂದು ಕುಕ್ಕರ್ ಅಲ್ಲಿ ಅನ್ನ ಮಾಡೋರೆ, ಇದ್ರಲ್ಲಿ ಒಂದು ಸಾರಿದೆ, ಎಲ್ಲ ಮುಂಚೆನೆ ಇದೆ. ನೋಡೋಣ ಯಾವ್ದಾದ್ರು ಲೈಟ್ ವೇಟ್ ಆಗಿ ಏನಾದ್ರು ಒಂದು ಯೂನಿಕ್ ಆಗಿ ಮಾಡ್ಬೋದ ಅಂತ ನೋಡ್ತೀನಿ ಮಧ್ಯಾಹ್ನ ಟೈಮಲ್ಲಿ. ಈಗ ಸದ್ಯಕ್ಕೆ ಕಾಫಿ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಗೆ ಕಾಫಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಬನ್ನಿ ಕಾಫಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ನಮ್ಮನೇಲಿ ಕಾಫಿ ಪುಡಿ ಇಲ್ಲ ಅಂತ ಇವಾಗಲೇ ಗೊತ್ತಾಗಿದ್ದು, ಅದಕ್ಕೆ ಹೋಗ್ಲಿ ಅಂತ ಇಷ್ಟೇ ಟೀ ಕುಡಿತಿದ್ದೀನಿ. ನೋಡಿ, ಟೀ ಕುಡಿಬಾರ್ದು ಕೇಳ್ಪಟ್ಟಿದ್ದೀನಿ, ನೀವು ಕೂಡ ಹೇಳಿದ್ದೀರಾ. ಜಸ್ಟ್ ಇವತ್ತೊಂದೇ ಒಂದು ಗ್ಲಾಸ್ ಅಷ್ಟೇ, ಒಂದೇ ಒಂದು ಗ್ಲಾಸ್. ಇದಕ್ಕೆ ಮ್ಯಾಕ್ಸಿಮಮ್ ನಾನು ಪಾರ್ಲೆಜಿ ಬಿಸ್ಕೆಟ್ ತಿಂತೀನಿ, ಸಖತ್ತಾಗಿರುತ್ತೆ. ಮಾತ್ರ ನೆಂಚ್ಕೊಂಡ್ ತಿನ್ನಕ್ಕೆ ಪಾರ್ಲೆಜಿ ಬಿಸ್ಕೆಟ್ ಟೀಗೆ ಸಖತ್ತಾಗಿರುತ್ತೆ. ಇವತ್ತು ಊರ್ಗ್ ಹೋಗಿರೋದೇನಿ ಗೊತ್ತಾ? ಸೊ ಅಲ್ಲಿ ನಮ್ಮ ಊರ ರಿಲೇಷನ್ ಅಲ್ಲಿ ಸೊ ಒಬ್ರಿಗೆ ಏನೋ ಆಗಿದೆ. ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮ ಮತ್ತೆ ಧರ್ಮಂಕಲ್ ಹೋಗಿರೋದು. ಅದನ್ನ ಮುಗಿಸ್ಕೊಂಡು ಅವರು ಒಂದು ಮಧ್ಯಾಹ್ನ 4 ಗಂಟೆ 5 ಗಂಟೆ ಹಂಗ್ ಬಂದ್ಬಿಡ್ತಾರೆ. ನನಗೊಂದ್ ಸ್ವಲ್ಪ ಕೆಲ್ಸ ಇತ್ತು, ಜಾಸ್ತಿ ವರ್ಕ್ ಇರೋದ್ರಿಂದ ನನ್ಗೆ ಹೋಗಕ್ಕಾಗಿಲ್ಲ. ಲೈಟ್ ಆಗಿ ಟೀ ಕುಡ್ದಿದ್ದಾಯ್ತು. ಅಂಡ್ ಇವಾಗ ಟೈಮ್ ಬಂದು 10 ಗಂಟೆ. ನಾನೊಂದ್ ಸ್ವಲ್ಪ ಬ್ಲಾಗ್ ಎಡಿಟ್ ಮಾಡ್ಬೇಕು. ನಿನ್ನೆ ಬ್ಲಾಗು ಅದ್ರದ್ದೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಆ ಬ್ಲಾಗ್ ನ ಇವಾಗ ಎಡಿಟ್ ಮಾಡ್ಬೇಕು. ಅದನ್ನ ಮುಗಿಸೋಷ್ಟಲ್ಲೇ ಒಂದು 11 o'clock ಆಗುತ್ತೆ. ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೊಂದು ಎಡಿಟ್ ಮಾಡಿ ಅಗೇನ್ ಒಂದು ಕಾಮಿಡಿ ರೀಲ್, ಈ ತರ ನಡೀತಿರುತ್ತೆ ಡೈಲಿ ಇದು. ಸೊ ಹೆಂಗೆ ಹೋಗ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ಯಾವ ತರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ಬ್ಲಾಗ್ ನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಬಿಟ್ಟಿದ್ದೀನಿ. ಸೊ ಟೈಮ್ ಬಂದು 10:30 ಅಂಡ್ ಇವಾಗ ಆನ್ಲೈನ್ ಕ್ಲಾಸ್ ಆನ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಆನ್ಲೈನ್ ಕ್ಲಾಸ್ ಅಂದ್ರೆ ಏನ್ ನಡೀತಿದೆ, ಅಪ್ಡೇಟ್ಸ್ ಏನು ಅಂತ ಚೆಕ್ ಮಾಡಕ್ ಹೋಗ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ ನಡೀತಿದೆ, ಅದ್ರ ಪಾಡಿಗೆ ಅದ್ ನಡೀಲಿ ಆರಾಮಾಗಿ. ಅಂಡ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ಬೇಕು. ಬೆಳಗ್ಗೆ 7:30 ಮಲಗ್ದೋಳು ಇನ್ನೂ ಎದ್ದಿಲ್ಲ, ಬರೀ ಮಲ್ಗತೆ. ನಮ್ಮ ಸಿಬಿಮಾನ ನೋಡ್ತಾ ಇದ್ರೆ, ನಮ್ಮ ಬೆಕ್ನ ನೋಡ್ತಿದ್ರೆ ನನಗೆ ರಿತಿಕ್ ನೋಡ್ದಂಗ ಆಗುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅವನು ಅಷ್ಟೇ, ಹಂಗೆ ಮಲ್ಕತ್ತಾನೆ ಯಾವಾಗ್ಲೂ. ಸೇಮ್ ಇವಳ ನೋಡಿದ ತಕ್ಷಣ ಅವನೇ ನೆನಪಾಗ್ತಾನೆ. ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಅಂಡ್ ಇವಾಗ ನಾನು ಒಂದ್ ಸ್ವಲ್ಪ ಮಿನಿ ಬ್ಲಾಗ್ ಎಡಿಟ್ ಮಾಡ್ಬೇಕು. ಅದು ಎಡಿಟ್ ಮುಗಿಸಿದ ತಕ್ಷಣ ನಾನು ಐರಾ ಬಗ್ಗೆ ಅಪ್ಡೇಟ್ ಕೊಡ್ಬೇಕಂತ ಇದ್ದೀನಿ. ಒಂದ್ ಸ್ವಲ್ಪ ಎಡಿಟ್ ಮುಗಿಸಿದ್ಮೇಲೆ ಇನ್ನೊಂದ್ ಸ್ವಲ್ಪ ಕೆಲಸಗಳು ಬಾಕಿ ಇದೆಯಲ್ಲ, ಕೆಲಸಗಳು ಬಾಕಿ ಅದೆಲ್ಲ ಮುಗಿಸ್ಮೇಲೆ ಐರಾ ಅಪ್ಡೇಟ್ ಏನಂತ ಹೇಳ್ತೀನಿ. ಯಾ ಗೈಸ್, ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದೀನಿ, ಪೆಟ್ರೋಲ್ ಹಾಕ್ಸ್ಕೋಬೇಕಿದೆ. ಓಕೆ ಗೈಸ್, ಸೊ ಏನಂದ್ರೆ ಸ್ವಲ್ಪ ಕೆಲಸ ಇತ್ತು, ಮಧ್ಯಾಹ್ನ ಪೂರ್ತಿ ಕೆಲಸ ಇತ್ತು, ಅದಕ್ಕೋಸ್ಕರ ಬ್ಲಾಗ್ ಮಾಡಲಿಲ್ಲ. ಸೊ ನಾನು ಎಲ್ಲಿ ಗೊತ್ತಾ, 12 ಗಂಟೆಗೇನೋ 12:30 ಏನೋ ಸ್ಟಾಪ್ ಮಾಡಿದ್ದು. ಅಂಡ್ ಇವಾಗ ಟೈಮ್ ಬಂದು 7:30, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಮಾಡಲಿಲ್ಲ. ನಿಮಗೆ ಹೇಳಿದ ಐರಾ ಬಗ್ಗೆ ಅಪ್ಡೇಟ್ ತಿಳಿಸ್ತೀನಿ ಅಂತ ಈಗ ಹೋಗಿ ತಿಳಿಸ್ತೀನಿ. ಊರಿಂದ ಬಂದವರಂತೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ. ಬನ್ನಿ ಹೋಗೋಣ. ಹಾಯ್ ಅಂಕಲ್. ನೆನ್ನೆ ಬ್ಲಾಗಲ್ಲಿ ನೋಡಿದ್ರಲ್ಲ, ಎದ್ರಿಕೊಂಡಿದ್ದವ್ರು ಇವರೇ. ಯಾ ಈಗ ಜಸ್ಟ್ ಮನೆಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಮ್ಮ ಡ್ಯಾಡಿ ಕೈಲೂ ಕೂಡ ಏನೋ ಅಡ್ಗೆ ಮಾಡಿಸಿ ಅಂತ ಕಮೆಂಟ್ ಹಾಕಿದ್ರು. ನಿಮ್ಮ ಡ್ಯಾಡಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಅನ್ಸುತ್ತೆ. ಎಸ್, ಅವರು ಹೆವಿ ಕುಕ್ ಮಾಡ್ತಾರೆ. ಈಗ ರೆಡಿ ಮಾಡ್ಕೊಂಡವ್ರು ಚಿಕನ್ ಮಾಡೋದಕ್ಕೆ. ಮಾಮ್, ಓಕೆ. ಈ ಬ್ಲಾಗ್ ಚಿಕ್ಕದಾದ್ರೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಸೋಣ. ನಮ್ ಚೋಟ ಮರಿಂಗ್ ಕರಿತೀನಿ, ಟಂಗ್ ಟ್ವಿಸ್ಟರ್ ಹಾಕ್ಸ್ತೀನಿ, ಟಂಗ್ ಟ್ವಿಸ್ಟರ್ ಹೇಳ್ತೀನಿ,
ಟಂಗ್ ಟ್ವಿಸ್ಟರ್ ಅಂತ ಗೊತ್ತಲ್ಲ ನಿಮ್ಗೆ, ಹೇಳೋ ಒಂಥರ ಟ್ವಿಸ್ಟ್ ಆಗೋ ತರ ಇರುತ್ತಲ್ಲ, ಅದನ್ನ ಆಡಿಸ್ತೀನಿ ಇರೋಳ ಕೈಲಿ. ಸೊ ಇವಾಗ ಐರಾ ಬಗ್ಗೆ ಅಪ್ಡೇಟ್ ಏನಂದ್ರೆ, ಸೊ ಐರಾನ ನೋಡೋದಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಈ ಸಂಡೇ ಹೋಗ್ತಾ ಇರೋದು. ಸೊ ನಿಮ್ಗೆ ವ್ಲಾಗು ಮಂಡೇ ಬರುತ್ತೆ. ಈ ಸಂಡೇ ಮೇ ಬಿ ಈ ಸಂಡೇ ಇಲ್ಲಾಂದ್ರೆ ನೆಕ್ಸ್ಟ್ ಸಂಡೇ, ಇವೆರಡು ಸಂಡೇ ಒಳಗಡೆ ಒಂದ್ ಸಂಡೇ ಕನ್ಫರ್ಮ್ ಆಗಿ ಹೋಗ್ತಾ ಇದೀನಿ. ಸೊ ಹೋಗಿ ಮೀಟ್ ಮಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಹೆಂಗಿದ್ದಾಳೆ ಐರಾ ಎಲ್ಲ ನೋಡ್ಕೊಂಡು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಂಡ್ ಅವಳ ಜೊತೆ ಫೋಟೋ, ನಮ್ಮ ಐರಾ ಜೊತೆ ಫೋಟೋ ತಗೋತೀನಿ, ಎಲ್ಲ ತಗೊಂಡು ಅಪ್ಡೇಟ್ ಕೊಡ್ತೀನಿ ನಿಮ್ಗೆ. ಇದು ಇಷ್ಟು ಐರಾ ಬಗ್ಗೆ ತಿಳಿಸ್ಬೇಕಾಗಿತ್ತು ನಿಮ್ಗೆ. ಬೆಳಗ್ಗೆ ಎಲ್ಲ ವ್ಲಾಗ್ ಮಾಡಿದೆ, ಬಟ್ ಆಮೇಲೆ ಒಂದಿಷ್ಟು ಕೆಲಸ ಬಂತು, ಅದಕ್ಕೋಸ್ಕರ ಮಾಡಕ್ಕಾಗಲಿಲ್ಲ. ಇವಾಗ ನಮ್ ಚೋಟ ಮರಿಂಗ್ ಕರೆಯೋಣ, ಕರೆದ್ಬಿಟ್ಟು ಟಂಗ್ ಟ್ವಿಸ್ಟರ್ ಆಡ್ಸೋಣ. ಬನ್ನಿ, ಐರಾ ಬಗ್ಗೆ ಅಪ್ಡೇಟ್ ಇದ್ದಿಷ್ಟೇ. ಅಂಡ್ ಸಂಡೇ ಹೋಗ್ತಾ ಇದೀನಿ. 4 ತಿಂಗಳು ಆದ್ಮೇಲೆ ಐರಾನ ನೋಡಕ್ ಹೋಗ್ತಿರೋದು ಸಂಡೇ. ನನ್ಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ 4 ತಿಂಗಳು ಆದ್ಮೇಲೆ ನಮ್ಮ ಐರಾ ನೋಡ್ತಿರೋದು, ನೋಡಕ್ ಒಂಥರ ಖುಷಿ ನಮ್ಮ ಐರಾನ. ನಮ್ಮ ಚೋಟ ಮರಿ ಮದ್ವೆಗೆ ಹೋಗಿದ್ದಾಳಂತೆ ಅವ್ರ ಅಮ್ಮ ಜೊತೆ. ಅದಕ್ಕೆ ಇವಾಗ ನಮ್ಮ ಹೆಂಗಿದ್ರು ನಮ್ಮ ಅಪ್ಪ ಅಮ್ಮ ಮತ್ತೆ ಧರ್ಮಂಕಲ್ ಅವರೇ 3 ಜನ ಆದ್ರೆ ಟಂಗ್ ಟ್ವಿಸ್ಟರ್ ಆಡ್ಸೋಣ, ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ನಮ್ಮ ಅಮ್ಮಗೆ ಆಡ್ಸೋಣ. ನಮ್ಮ ಅಮ್ಮಗೆ ಏನ್ ಗೊತ್ತಾ ಹೇಳ್ತಿರೋದು, ಬಂಕಾಪುರದ ಕೆಂಪು ಕುಂಕುಮ. ಅದನ್ನ ಒಂದ್ 3 ಸಲ ಹೇಳು ಫಾಸ್ಟ್ ಆಗಿ. ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ. ಓಕೆ ಆಯ್ತು, ಆಯ್ತು, ಡನ್. ಇದು ಹೆಂಗಿರೋ ಕಾಮನ್ ಟಂಗ್ ಟ್ವಿಸ್ಟರ್. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗೂಗೆ ಪುಕ್ಕ, ಕಾಗೆ ಪುಕ್ಕ ಗೂಗೆ ಪುಕ್ಕ, ಕಾಗೆ ಪುಕ್ಕ ಗೂಗೆ ಪುಕ್ಕ. ಹಲೋ ಮೇಡಮ್, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಗುಬ್ಬಿನ ಕಾಗೆ ಪುಕ್ಕ ಹಂಗೆ ಹೇಳ್ಬಾರ್ದು, ಫಾಸ್ಟ್ ಹೇಳ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಹೇಳು. ಆಯ್ತು ಹೇಳ್ದೆ. ಹೇಳು. 3 ಸಲ ಹೇಳ್ಬೇಕು, ಕಂಟಿನ್ಯೂಸ್ ಆಗಿ 3 ಸಲ ಹೇಳ್ಬಿಡು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕ್ರೇಜಿ. ಲಾಸ್ಟ್ ಒನ್ ನಮ್ಮ ಅಮ್ಮಗೆ ಲಾಸ್ಟ್ ಒನ್. ಈಗ ಹೇಳ್ಬೇಕಾದ್ರೆ ಅದು ರೈಲು ಲಾರಿ ರೈಲು. ಫಾಸ್ಟ್ ಹೇಳು. ರೈಲು ಲಾರಿ ಫಾಸ್ಟ್ ಹೇಳು. ರೈಲು ಲಾರಿ ಫಾಸ್ಟ್ ಹೇಳು, ಹಂಗೆ ಹೇಳ್ಬಾರ್ದು. ರೈಲು ಲಾರಿ ರೈಲು. ರೈಲು ಲಾರಿ ಲೈಲು. ಲಾರಿ ಲೈಲು. ರೈಲು ಲಾರಿ ಇದಕ್ಕೆ ಸಕದೈತೆ ಹೇಳು. ರೈಲು ಲಾರಿ ಲೈಲು. ರೈಲು ಲಾರಿ ರೈಲು ಬರಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವಾಗ ನಮ್ಮ ಧರ್ಮಂಕಲ್ ಕೇಳ್ತಾ ಇದೀವಿ. ಧರ್ಮಂಕಲ್ ಇನ್ನು ಅತ್ಯುತ್ತಮವಾದ ಆಟಗಾರರು. ಓಕೆ ಅಂಕಲ್, ನೀವು ಇದು ಟಂಗ್ ಟ್ವಿಸ್ಟರು, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ 3 ಸಲ ಫಾಸ್ಟ್ ಹೇಳ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಡನ್. ಚೆನ್ನಾಗಿ ಹೇಳಿದ್ರು, ಇದನ್ನ ಚೆನ್ನಾಗಿ ಹೇಳಿದ್ರು. ಇನ್ನೊಂದು ಬಂದ್ಬಿಟ್ಟು ಈಗ ರೈಲು ಲಾರಿ ರೈಲು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ರೈಲು ಲಾರಿ ರೈಲು 3 ಸಲ ಫಾಸ್ಟ್ ಹೇಳ್ಬೇಕು. ರೈಲು ಲಾರಿ ಫಾಸ್ಟ್ ಹೇಳಿ. ರೈಲು ಲಾರಿ ರೈಲು. ಓಕೆ, ರೈಲು ಲಾರಿ ರೈಲು. ರೈಲು ಲಾರಿ ಲೈಲು. ಯಾರ ಅಂಕಲ್ ಲೈಲು ಹೇಳಿ, ಕಮನ್. ರೈಲು ಲಾರಿ ಲೈಲು. ಇನ್ನೊಂದ್ಸಲ ಟ್ರೈ ಮಾಡಿ. ರೈಲು ಲಾರಿ ಬಾ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ. ಹಂಗೆ ಹೇಳ್ಬಾರ್ದು. ಕಾಗೆ ಪುಕ್ಕ ಗುಬ್ಬಿ, ಹಂಗೆ ಫಾಸ್ಟ್ ಹೇಳ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಹಿಂಗ್ ಫಾಸ್ಟ್ ಹೇಳ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಹಂಗೆ ಗ್ಯಾಪ್ ಕೊಡ್ಬಾರ್ದು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಓಕೆ, ಡನ್ ಆಯ್ತು. ರೈಲು ಲಾರಿ ರೈಲು. ರೈಲು ಲಾರಿ ರೈಲು. ಫಾಸ್ಟ್ ಹೇಳ್ಬೇಕು. ರೈಲು ಲಾರಿ ರೈಲು. ರೈಲು ಲಾರಿ ರೈಲು. ರೈಲು ಲಾರಿ ರೈಲು. ಹಂಗ್ ಗ್ಯಾಪ್ ಕೊಡಂಗಿಲ್ಲ. ರೈಲು ಲಾರಿ ರೈಲು ಹಿಂಗ್ ಹೇಳ್ಬೇಕು. ರೈಲು ಲಾರಿ ಹೇಳು. ರೈಲು ಲಾರಿ ರೈಲು. ರೈಲು ಲಾರಿ ಎಸ್, ಡನ್. ಈಗ ಇವ್ರನ್ನ ಕೇಳೋಣ, ನಮ್ಮ ಪಕ್ಕದ ಮನೆ ಆಂಟಿ ಅವ್ರನ್ನ. ಅವ್ರಿಗೂ ಕೂಡ ಪ್ರ್ಯಾಂಕ್ ಮಾಡಿದ್ವಿ. ಟಂಗ್ ಟ್ವಿಸ್ಟರ್ ಎಲ್ಲ ಒಟ್ಟಿಗೆ ಎಲ್ರಿಗೂ ಆಡಿಸ್ಬೇಕು, ಮಸ್ತ್ ಇರುತ್ತೆ ಮಾತ್ರ. ಆಂಟಿ ಫ್ರೀನಾ? ಟಂಗ್ ಟ್ವಿಸ್ಟರ್ ನಾನು ಒಂದ್ ಹೇಳ್ತೀನಿ, ನೀವು ಅದನ್ನ ಹೇಳ್ಬೇಕು. ನೀವು ಅದನ್ನ 3 ಸಲ ಫಾಸ್ಟ್ ಆಗಿ ಹೇಳ್ಬೇಕು.
ಪರವಾಗಿಲ್ಲ ಒಂದ್ಸಲಿ ಟ್ರೈ ಮಾಡಿ. ಹೌದು, ರೈಲು ಲಾರಿ, ಲಾರಿ ರೈಲು ಹೇಳ್ಬೇಕು. ಒಂದ್ಸಲ ಟ್ರೈ ಮಾಡಿ ಮಜಾಗಿರುತ್ತೆ. ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಆಂಟಿ, ಟ್ರೈ ಮಾಡಿ. ರೈಲು ಲಾರಿ ಲಾರಿ ಒಂದ್ಸಲಿ ಟ್ರೈ ಮಾಡ್ಬೇಕಪ್ಪ, ಎರಡು ನೀವು ಮಿಸ್ ಮಾಡ್ಕೊಂಡ್ರಿ. ಒಂದ್ಸಲಿ ಟ್ರೈ ಮಾಡಿ. ರೈಲು ಲಾರಿ ಲಾರಿ ರೈಲು. ರೈಲು ಲಾರಿ ಲಾರಿ ರೈಲು ಹೇಳಿ ಅಪ್ಪ, ಫಾಸ್ಟ್ ಹೇಳಿ. ಫಾಸ್ಟ್ ಬೇಕು ನಮ್ಗೆ, ಫಾಸ್ಟ್ ಏನು? ರೈಲು ಲಾರಿ ಲಾರಿ ರೈಲು. ಆಂಟಿ ಸುಸ್ತಾಗ್ಬಿಟ್ರೆ, ಅಂಕಲ್ ಇದ್ದಿದ್ರೆ ಮಸ್ತಾಗಿರ್ತಿತ್ತು. ಇರ್ಲಿ ಪರವಾಗಿಲ್ಲ. ನಮ್ ಚೋಟ ಮರಿ ಇದ್ದಿದ್ರೆ ಇನ್ನೂ ಮಸ್ತ್ ಮಜಾ ಬರ್ತಿತ್ತು. ಇನ್ನೂ ಬಂದಿಲ್ಲ, ಅವ್ರ ಫ್ಯಾಮಿಲಿಲೂ ಬಂದಿಲ್ಲ. ಸೊ ಆದಷ್ಟು ಬೇಗ ನಾವು ಅಪ್ಪನ ಕೈಲಿ ಒಂದು ಅಡಿಗೆ ಮಾಡಿಸ್ಬೋಣ. ಏನ್ ಹೇಳ್ತೀರಾ? ಈಗ ಪೆಪ್ಪರ್ ಚಿಕನ್ ಮಾಡ್ತಾ ಇದೀನಿ. ಹೌದಾ? ನಮ್ಮ ಅಪ್ಪ ಪೆಪ್ಪರ್ ಚಿಕನ್ ಮಾಡ್ತಾರಂತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದಿನ ಒಂದು ಬ್ಲಾಗ್ ಅಲ್ಲಿ ನಮ್ ಡ್ಯಾಡಿ ಏನೇನ್ ಯಾವ ತರ ಒಳ್ಳೆ ಫುಡ್ ಮಾಡ್ತಾರೋ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ ಮಾಡೋಣ. ಡನ್. ಈ ತಿಂಗಳೇ ಮಾಡ್ಸೋಣ, ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾ ಮಾಡ್ಸೋಣ. ಸೊ ಬಿರಿಯಾನಿ ತರಿಸಿದ್ದೆ, ಮಧ್ಯಾಹ್ನ ಬಿರಿಯಾನಿ ತರಿಸಿದ್ದೆ. ಇವಾಗ ಅದನ್ನ ತಿಂತಾ ಇದೀನಿ. ಅರ್ಧ ತಿಂದಿದ್ದೆ, ಇವಾಗ ಒಂದ್ ಸ್ವಲ್ಪ ಮಿಕ್ಸಿಯರ್ ಅದನ್ನ ತಿಂತಾ ಇದೀನಿ. ನಾನೊಂದು ಒಂದು ಕಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿದೆ, ಬ್ರೋ ಸ್ಯಾಮ್ ಸಮೀರ್ ತರ ಬ್ಲಾಗ್ ಮಾಡಿ, ಸ್ಯಾಮ್ ಸಮೀರ್ ನೋಡಿ ಅದು ಇದು ಅಂತ ಹೇಳ್ತಿದ್ದೆ. ಅವ್ರ ತರ ನಾನ್ ಮಾಡಕ್ಕಾಗಲ್ಲ, ನನ್ ತರ ಅವ್ರು ಮಾಡಕ್ಕಾಗಲ್ಲ. ಅವರೇ ಸಪ್ರೇಟ್, ನಮ್ದೇ ಸಪ್ರೇಟ್. ಇಬ್ರದು ಒಂದೇ ಅಂದ್ರೆ ಡೈಲಿ ಲೈಫ್ ವ್ಲಾಗ್ ಇಷ್ಟೇ ಒಂದೇ. ಬಟ್ ಅವ್ರ ವೇರ್ ಹೇಳ್ತಿದಾರೆ, ನಾನ್ ನನ್ ವೇರ್ ಹೇಳ್ತಾ ಇದೀನಿ. ನಾನ್ ನನ್ ವೇಲಿ ನಾನ್ ಹೆಂಗೆ ಹೇಳ್ತೀನೋ ಹಂಗೆ ನೋಡಿ ಇಷ್ಟಪಡಿ ಅಷ್ಟೇ. ವ್ಲಾಗ್ ಮಾಡೋದ ನಮ್ಮ ಅಪ್ಪನೇ ನೆನಪಿಸ್ತಿರ್ತಾರೆ ಯಾವಾಗ್ಲೂ. ಮ್ಯೂಟ್ ಮಾಡ್ರಿ. ಸೊ ಇದು ಪೆಪ್ಪರ್ ಚಿಕನ್ ಅಂಡ್ ಇದು ಆಲ್ವೇಸ್ ಸೈಡ್ಸ್ ಇದ್ದೇ ಇರುತ್ತೆ. ಸೊ ಪೆಪ್ಪರ್ ಚಿಕನ್ ಹಿಂಗಿದೆ, ಹಿಂಗ್ ಮಾಡಿದರೆ ನಮ್ ಡ್ಯಾಡಿ. ಸೊ ನೀವು ಕಮೆಂಟ್ ಹಾಕಿದ್ರೆ ಏನೇನ್ ಮಾಡ್ತೇಳು ಪಾಪ, ಯಾವ ತರ ಮಾಡ್ತೇಳು? ಚಿಕನ್ ಫ್ರೈ, ಪೆಪ್ಪರ್ ಚಿಕನ್, ಕಬಾಬು, ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು. ಏನ್ ಲೈನ್ ಟು ಲೈನ್ ಐತೆ. ಈಗ ಕೇಳಿಸ್ಕೊಂಡ್ರಲ್ಲ, ಇಷ್ಟು ಇದೆ, ಇಷ್ಟು ಮಾಡ್ತಾರೆ ನಮ್ ಡ್ಯಾಡಿ. ಸೊ ಹೇಳಿದಂಗೆ ಚಿಕನ್ ಫ್ರೈ, ಕಬಾಬು, ಪೆಪ್ಪರ್ ಚಿಕನ್, ಬಿರಿಯಾನಿ, ಮಟನ್ ಸಾಂಬಾರ್, ಈ ತರ ಚಿಕನ್ ಮಟನ್ ಅಲ್ಲಿ ಏನಿರುತ್ತೋ ಇಷ್ಟೆಲ್ಲ ಮಾಡ್ತಾರೆ. ಈ ಇಷ್ಟಲ್ಲಿ ಯಾವ್ದು ನಿಮ್ಗೆ ನಿಮ್ಮ ಫೇವ್ರೇಟ್ ಇರುತ್ತೋ ಅದನ್ನ ಕಮೆಂಟ್ ಹಾಕಿ, ಅದನ್ನ ಒಂದು ವ್ಲಾಗ್ ಮಾಡೋಣ. ಏನಂತೀರಾ? ಕಮೆಂಟ್ ಆಗಿ. ನೋಡಿ 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 ಎಂತ ಕೆಲಸ ಮಾಡ್ತಾರೆ ನೋಡಿ. ಕರೆಂಟ್ ಹೋಯ್ತೆ ಅಂದ್ಬಿಟ್ಟು ಸಡನ್ ಆಗಿ ತೆಗೆದ್ಬಿಟ್ರು, ನೀರೆಲ್ಲ ಚೆಲ್ಲೋಯ್ತಿಲ್ಲಿ. ಅದೇ ಅಕಸ್ಮಾತ್ ನಾನ್ ಮಾಡ್ಬಿಟ್ಟಿದ್ರೆ ಇವತ್ತು ನೈಟ್ ಪೂರ್ತಿ ನಂದು ಟಮಟೆಗಳೇ ಇದೆಲ್ಲ ಪೂರ್ತಿ ಕೆಳಗಡೆ ಎಲ್ಲ ನೀರು ಹೋಗ್ಬಿಟ್ಟೈತೆ. ನೀರು ಕೆಳಗಡೆ ಹೋಗ್ಬಿಟ್ಟೈತೆ. ಹಲೋ ಮೇಡಮ್, ಏನ್ ಹೇಳ್ತೀರಾ ಇದಕ್ಕೆ? ಸೂರ್ಯ ಅರ್ಥ ಆಯ್ತು ಅನ್ಸುತ್ತೆ. ಏನ್ ಹೇಳ್ತೀರಾ? ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚಿಕ್ಕದಿದ್ರು ಕೂಡ ಆ ಚಿಕ್ಕದೊಳಗಡೆ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಮಾಡಬೇಕು ಅಂತ ಟಂಗ್ ಟ್ವಿಸ್ಟರ್ ಅಂತ ಒಂದು ಸಡನ್ ನೆನಪಾಯ್ತು, ಅದನ್ನ ಮಾಡಿದೆ. ಅಂಡ್ ಐರಾ ಬಗ್ಗೆ ಅಪ್ಡೇಟ್ ಕೊಟ್ಟೆ. ಐರಾನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ, ಅದನ್ನೇ ಇನ್ಫಾರ್ಮ್ ಮಾಡಬೇಕು ಅಂತ ಇದ್ದಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್, ಬಾಯ್.